ಎಲ್ರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಹತ್ರದಲ್ಲೇ ಇದೆ ಅಲ್ವಾ? ಹಾಗಾಗಿ ಅದರ ಆಚರಣೆ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋಕೆ ಇದು ಒಳ್ಳೆ ಸಮಯ. ಶಿವರಾತ್ರಿಯ ಎರಡು ಪ್ರಮುಖ ಅಂಗಗಳು ಅಂದ್ರೆ ವ್ರತ ಮತ್ತು ಜಾಗರಣೆ. ಇದರ ಹಿಂದಿರುವ ನಿಯಮಗಳೇನು, ಅದರ ಮಹತ್ವವೇನು ಅಂತ ಈ ಸಾರಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಶಿವರಾತ್ರಿಯ ಆಚರಣೆ ಅಂದ್ರೆ ಮುಖ್ಯವಾಗಿ ಎರಡು ಸ್ತಂಭಗಳ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಒಂದು, ನಮ್ಮ ದೇಹಕ್ಕೆ ಶಿಸ್ತನ್ನು ತಂದುಕೊಡುವ ವ್ರತ ಅಥವಾ ಉಪವಾಸ. ಇನ್ನೊಂದು, ನಮ್ಮ ಮನಸ್ಸಿಗೆ ಜಾಗೃತಿಯನ್ನು ತಂದುಕೊಡುವ ಜಾಗರಣೆ, ಅಂದ್ರೆ ರಾತ್ರಿ ಇಡೀ ಎಚ್ಚರವಾಗಿರೋದು. ಸರಿ, ಹಾಗಾದ್ರೆ ಮೊದಲು ನಾವು ದೇಹಕ್ಕೆ ಸಂಬಂಧಪಟ್ಟ ವಿಷಯ ಅಂದ್ರೆ ಉಪವಾಸದ ಬಗ್ಗೆ ಮಾತಾಡೋಣ. ಇದನ್ನ ಹೇಗೆ ಆಚರಿಸಬಹುದು, ಇದರಲ್ಲಿ ಯಾವೆಲ್ಲ ಬೇರೆ ಬೇರೆ ವಿಧಾನಗಳಿವೆ ಅಂತ ನೋಡೋಣ. ಉಪವಾಸ ಮಾಡೋದ್ರಲ್ಲಿ ಸಾಮಾನ್ಯವಾಗಿ ಎರಡು ದಾರಿಗಳಿವೆ. ಮೊದಲನೇದು ನಿರ್ಜಲ ಉಪವಾಸ. ಇದು ತುಂಬಾ ಕಠಿಣವಾದದ್ದು. ಇದರಲ್ಲಿ ನೀರು ಕೂಡ ಕುಡಿಯೋದಿಲ್ಲ. ಆದರೆ ಒಂದು ವಿಷಯ ನೆನಪಿರ್ಲಿ, ಇದು ಆರೋಗ್ಯ ಚೆನ್ನಾಗಿರುವವರಿಗೆ ಮಾತ್ರ ಸರಿಹೊಂದುತ್ತೆ. ಇನ್ನು ಹೆಚ್ಚು ಜನ ಮಾಡುವಂಥದ್ದು ಫಲಾಹಾರ ಉಪವಾಸ. ಇದರಲ್ಲಿ ಹಣ್ಣು, ಹಾಲು ಇಂಥ ಪದಾರ್ಥಗಳನ್ನು ಸೇವಿಸೋಕೆ ಅವಕಾಶ ಇರುತ್ತೆ. ಹಾಗಾದ್ರೆ ಈ ಫಲಾಹಾರ ಉಪವಾಸದಲ್ಲಿ ಏನೆಲ್ಲ ತಿನ್ನಬಹುದು? ಬಾಳೆಹಣ್ಣು, ಸೇಬು, ಹೀಗೆ ಎಲ್ಲ ಥರದ ಹಣ್ಣುಗಳು, ಹಾಲು, ಮೊಸರು, ಮಜ್ಜಿಗೆಯಂತಹ ಹಾಲಿನ ಪದಾರ್ಥಗಳು, ಮತ್ತೆ ಶಕ್ತಿಗಾಗಿ ಸ್ವಲ್ಪ ತುಪ್ಪ, ಬಾದಾಮಿ, ಗೋಡಂಬಿಯಂತಹ ಡ್ರೈ ಫ್ರೂಟ್ಸ್ ತಗೋಬಹುದು. ಇದ್ರ ಜೊತೆಗೆ ಸಬ್ಬಕ್ಕಿ, ಬೇಯಿಸಿದ ಗೆಣಸು ಹಾಗೂ ದೇಹ ತಂಪಾಗಿರ್ಲಿ ಅಂತ ಎಳನೀರು ಅಥವಾ ಹಣ್ಣಿನ ರಸಗಳನ್ನು ಕುಡಿಬಹುದು. ಸರಿ, ತಿನ್ನೋದಾಯ್ತು. ಹಾಗಾದ್ರೆ ಏನನ್ನು ಕಡ್ಡಾಯವಾಗಿ ಬಿಡಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಅನ್ನ, ಗೋಧಿ, ರಾಗಿ ಹೀಗೆ ಯಾವುದೇ ಧಾನ್ಯಗಳನ್ನು ಮುಟ್ಟೋ ಹಾಗಿಲ್ಲ. ಬೇಳೆಕಾಳುಗಳಿಗೂ ಸಂಪೂರ್ಣ ನಿಷೇಧ. ಇದರೊಂದಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ, ಮದ್ಯಪಾನ ಮತ್ತೆ ನಾವು ದಿನಾ ಬಳಸುವ ಅಡಿಗೆ ಉಪ್ಪನ್ನು ಕೂಡ ಬಳಸಬಾರ್ದು. ದೇಹದ ಶಿಸ್ತಿನ ಬಗ್ಗೆ ಮಾತಾಡಿದ್ವಿ. ಈಗ ಮನಸ್ಸಿನ ಜಾಗರೂಕಿ ಕಡೆಗೆ ಬರೋಣ. ಅಂದ್ರೆ ಜಾಗರಣೆ. ರಾತ್ರಿ ಇಡೀ ಎಚ್ಚರವಾಗಿರೋದರ ನಿಜವಾದ ಮಹತ್ವವಾದರೂ ಏನು? ಜಾಗರಣೆ ಅಂದ್ರೆ ಸುಮ್ಮನೆ ನಿದ್ದೆ ಮಾಡದೆ ಕಣ್ಣು ಬಿಟ್ಕೊಂಡು ಕೂತಿರೋದಷ್ಟೇನಾ? ನಿಜವಾಗ್ಲೂ ಅದರ ಅರ್ಥ ಅದೇನಾ? ಆಳವಾಗಿ ನೋಡಿದ್ರೆ ಉತ್ತರ ಅಷ್ಟು ಸರಳವಲ್ಲ. ಅಲ್ಲ, ಖಂಡಿತ ಅಲ್ಲ. ಜಾಗರಣೆಯ ಅಸಲಿ ಉದ್ದೇಶ ಬರೀ ನಿದ್ದೆ ಗೆಲ್ಲೋದಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ರಾತ್ರಿಯಲ್ಲಿ ನಾವು ಒಂದು ಪ್ರಜ್ಞಾಪೂರ್ವಕವಾದ ಅರಿವಿನ ಸ್ಥಿತಿಯಲ್ಲಿ ಇರೋದು. ಇದು ಒಂದ್ ರೀತಿ ನಮ್ಮ ಮನಸ್ಸನ್ನ ಜಾಗೃತಗೊಳಿಸೋ ಪ್ರಕ್ರಿಯೆ. ಹಾಗಾದ್ರೆ ಈ ಜಾಗೃತಿ ಸ್ಥಿತಿಯಲ್ಲಿ ಇರೋಕೆ ಏನ್ ಮಾಡ್ಬೋದು? ಇಲ್ಲಿದೆ ನೋಡಿ ಕೆಲವು ಸರಳ ವಿಧಾನಗಳು. ಮೊದಲನೇದಾಗಿ ಬೆನ್ನು ಮೂಳೆಯನ್ನ ನೇರವಾಗಿಟ್ಕೊಂಡು ಕೂತ್ಕೊಳ್ಳಿ. ಆಮೇಲೆ ಮಂತ್ರಗಳನ್ನ ಪಠಿಸ್ಬೋದು ಅಥವಾ ಯಾವುದಾದ್ರೂ ಧರ್ಮಗ್ರಂಥಗಳನ್ನ ಓದ್ಬೋದು. ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಸಾಧ್ಯವಾದರೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬರೋದು ಕೂಡ ಉತ್ತಮ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ರಾತ್ರಿ ಇಡೀ ಬೆನ್ನು ನೇರವಾಗಿಟ್ಕೊಂಡು ಕೂರ್ಬೇಕು ಅನ್ನೋದಕ್ಕೂ ಒಂದು ಕಾರಣ ಇದೆ. ಹೀಗೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಶಕ್ತಿಯ ಸಂಚಾರಕ್ಕೆ ಅನುಕೂಲವಾಗತ್ತೆ ಅಂತ ಹೇಳ್ತಾರೆ. ನೋಡಿ, ಒಂದು ಸಣ್ಣ ದೈಹಿಕ ಭಂಗಿಗೂ ಎಂಥ ಆಧ್ಯಾತ್ಮಿಕ ಅರ್ಥವನ್ನ ಜೋಡಿಸಲಾಗಿದೆ. ಜಾಗರಣೆಯ ಮುಖ್ಯ ಉದ್ದೇಶವೇ ಮನಸ್ಸನ್ನು ಒಳಮುಖವಾಗಿ ಮಾಡೋದು. ಹಾಗಾಗಿ ಕೆಲವು ವಿಷಯಗಳಿಂದ ದೂರ ಇರೋದು ತುಂಬಾನೇ ಮುಖ್ಯ. ಟಿವಿ, ಸಿನಿಮಾ ಅಥವಾ ಮೊಬೈಲ್ ಫೋನ್ ಬಳಸಿದ್ರೆ ಮನಸ್ಸು ಹೊರಗೆ ಹರಿಯತ್ತೆ. ಅದು ಜಾಗರಣೆಯ ಉದ್ದೇಶಕ್ಕೆ ವಿರುದ್ಧ. ಹಾಗೆಯೇ ಜಗಳ, ಹರಟೆ, ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇಂಥ ನಕಾರಾತ್ಮಕ ಕೆಲಸಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ಸರಿ, ಉಪವಾಸ ಆಯ್ತು, ಜಾಗರಣೆನೂ ಆಯ್ತು. ಆದ್ರೆ ಈ ವ್ರತವನ್ನ ಸರಿಯಾಗಿ ಮುಗಿಸೋದು ಕೂಡ ಅಷ್ಟೇ ಮುಖ್ಯ. ಈ ಕೊನೆಯ ಹಂತವನ್ನ ಪಾರಣೆ ಅಂತ ಕರೀತಾರೆ. ಉಪವಾಸವನ್ನು ಯಾವಾಗ ಮತ್ತು ಹೇಗೆ ಮುರಿಬೇಕು ಅನ್ನೋದು ಬಹಳ ನಿರ್ಣಾಯಕ. ವ್ರತವನ್ನು ಮುಗಿಸ್ಬೇಕಾಗಿರೋದು ಮರುದಿನ ಬೆಳಗ್ಗೆ, ಅಂದ್ರೆ ಅಮಾವಾಸ್ಯೆ ದಿನ. ಅದು ಸ್ನಾನ ಮಾಡಿ ಪೂಜೆ ಮುಗಿದ ನಂತರವೇ. ಇಡೀ ದಿನ ಉಪವಾಸ ಇದ್ದ ಮೇಲೆ ದೇಹಕ್ಕೆ ತುಂಬಾ ಸರಳವಾದ ಸಾತ್ವಿಕ ಆಹಾರವನ್ನ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ವ್ರತವನ್ನ ಶಾಂತವಾಗಿ ಮತ್ತೆ ಆರೋಗ್ಯಕರವಾಗಿ ಪೂರ್ಣಗೊಳಿಸಬಹುದು. ಹಾಗಾದ್ರೆ ಕೊನೆಗೆ ನಮಗೆಲ್ಲ ಮೂಡೋ ಪ್ರಶ್ನೆ ಇದು: ಈ ಎಲ್ಲ ಆಚರಣೆಗಳು, ನಿಯಮಗಳು ಇವೆಲ್ಲ ಕೇವಲ ಪಾಲಿಸಬೇಕಾದ ಕಟ್ಟಳೆಗಳ ಪಟ್ಟಿನಾ, ಅಥವಾ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ, ನಮ್ಮನ್ನು ನಾವು ಅರಿಯೋಕೆ ಇರೋ ಒಂದು ದಾರಿನಾ? ಈ ಆಲೋಚನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ. ನಮಸ್ಕಾರ.